ಹಲೋ ಹಾಯ್ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಮ್ಮ ಫ್ರೆಂಡ್ಸು ನಮ್ಮ ತಮ್ಮವರೆಲ್ಲ ಸಿಕ್ಕಿದ್ರು ಗಾಯ್ಸ್. ಒಂದು ಒಳ್ಳೆ ನೈಟ್ ಔಟ್ ಹೋಗಿದ್ವಿ. ಸಖತ್ತಾಗಿತ್ತು ವಿಡಿಯೋ, ಪೂರ ನೋಡಿ ಎಂಜಾಯ್ ಮಾಡಿ ಗಾಯ್ಸ್. ಈ ಗಾಯ್ಸ್ ಇವ್ರು ಬಂದುಬಿಟ್ರೆ ನನಗೆ ಅದು ಏನು ಎಲ್ಲಿಂದ ಎನರ್ಜಿ ಬರುತ್ತೋ ಏನೋ ಗೊತ್ತಿಲ್ಲ ಗಾಯ್ಸ್. ಮಾತ್ರ ಸಾಕಾದ ಗಾಯ್ಸ್, ಇವ್ರು ಒಂದು ಇದ್ದುಬಿಟ್ರೆ ಸಾಕು ಪ್ರಪಂಚದಲ್ಲಿ ಏನು. ಎಗ್ ರೈಸಿಗಂತ ಹೋದಿವಿ ಗಾಯ್ಸ್. ಅಲ್ಲಿ ಫುಲ್ಲು ನೈಟ್ ಔಟ್ ಬಂದರೆ ನಾವು ಒಂಥರ ಬ್ಯಾಚ್ ಇರುತ್ತೆ ಗಾಯ್ಸ್. ನೋಡ್ರಿ ಹಿಂಗಿದ್ದೇವೆ ನೋಡ್ರಿ. ಲಜ್ಜಯ್ಯ ಇದ್ದಾನೆ, ನಮ್ಮ ತಮ್ಮ ಜಗದೀಶು, ನವೀನ ಅವ್ರ ಅಣ್ಣ ಮುಂದೆ ಹೋದ ಗಾಯ್ಸ್. ಒಂದು ಕಾಮಿಡಿ ಹೇಳ್ತೀನಿ, ಅವ್ನು ಗಾಡಿ ಓಡಿಸ್ಕೊಂತಾನೆ ನಿದ್ದೆ ಮಾಡ್ತಾಯಿದ್ದೀನಿ ಗಾಯ್ಸ್. ಅದಂತೂ ಫುಲ್ಲು ಕಾಮಿಡಿ ಗಾಯ್ಸ್. ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಕಾಮಿಡಿ. ಮಾತ್ರ ಫುಲ್ಲು ಎಂಜಾಯ್ ಮಾಡ್ತೀವಿ ಗಾಯ್ಸ್. ನಾವು ಬಂದ್ವಿ ಅಂದರೆ ಬಳ್ಳಾರಾಗ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಇದು ನೋಡಿರಿ ನೈಟು ತಿನ್ನಕ್ಕಂತ ಹೋಗಿದ್ದು, ಅಲ್ಟಿಮೇಟ್ ಗಾಯ್ಸ್. ನನ್ನ ಲೈಫಲ್ಲಿ ಈ ಥರ ಮೂಮೆಂಟ್ ನೋಡೇ ಇಲ್ಲ ಗಾಯ್ಸ್. ನೋಡಿರಿ ಹಿಂದೆ ಅವ್ರು ತೋರಿಸ್ತಾ ಇದ್ದೀನಿ ನೋಡಿರಿ ಗಾಯ್ಸ್. ಎಲ್ಲ ಹಿಂದೆ ಬರ್ತಾಯಿದ್ದಾರೆ ನೋಡಿರಿ, ಯಾವ ಥರ ಬರ್ತಾಯಿದ್ದಾರೆ ಹಿಂದ್ಗಡೆ. ಅಲ್ಲಿಗೆ ಹೋಗಿದ್ವಿ ಎಗ್ ರೈಸ್ ಅಂಗಡಿ, ಅಲ್ಲಂತೂ ಫುಲ್ಲು ಕಾಮಿಡಿ ಗಾಯ್ಸ್. ಹೇಳ್ತೀನಲ್ಲ, ಸಕ್ಕತ್ತ ಕಾಮಿಡಿ, ನೀವು ಅದನ್ನ ಹೇಳೋಕ್ಕೆ ಆಗಲ್ಲ. ನೋಡಿರಿ ಗಾಯ್ಸ್, ಇಷ್ಟೊತ್ತಿನಾಗ ಬಂದಿದ್ವಿ అడ్డಕ್ಕೆ. ఎగ్ రైస్ స్పాన్సర్ నవీన గాయస్, ಒಂದು ಹಾಕ್ತೀನಿ ನೋಡ್ರಿ. వస్తాలంటూ నీ పక్కన పెట్టుకుని ఆ పిల్లి బిత్తిరి పదవులేను సారా, నేను ఇస్త్రీ అది ఇస్త్రీ అని కొంచెం పెద్దగా ఆలోచన సారా. నా పక్కన పుష్ప ఉంటే నేను అట్నే ఆలోచిస్తా. ನೋಡ್ರಿ ಗಾಯ್ಸ್, ಮತ್ತೆ ಅಲ್ಲಿಂದ ಬಂದ್ವಿ. ಅಲ್ಲಿ ಎಗ್ ರೈಸ್ ಸಿಗಲಿಲ್ಲ. ಒಬ್ಬನ ಯಾವನೋ ನಂಬ್ಕೊಂಡು ಹೋದ್ವಿ ಗಾಯ್ಸ್, ಏನೇನು ಸಿಗಲಿಲ್ಲ ಗಾಯ್ಸ್. ಮತ್ತೆ ಇಲ್ಲಿಗೆ ಬಂದಿವಿ. ದಾವಣಗೆರೆ ಬೆಣ್ಣೆ ದೋಸೆ ಅಂತೇನು ಇತ್ತು. ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ಥರ ಇತ್ತು. ಬಟ್ ನಾವೇನು ತಿನ್ನಲಿಲ್ಲ ಗಾಯ್ಸ್, ಅವರೇ ತಿಂದರು. ನವೀನ ಮತ್ತು ನಮ್ಮ ಇನ್ನೊಬ್ಬನು ನಮ್ಮ ತಮ್ಮ, ಅವರಿಬ್ಬರೇ ತಿಂದಿದ್ದು ಗಾಯ್ಸ್. ನಮಗೇನು ಅಲ್ಲೇನು ಲೈಕ್ ಆಗಲಿಲ್ಲ. ಓಕೆ, ಬಟ್ ನೈಟ್ ಮಾತ್ರ ಅಲ್ಲಿ ಎಗ್ ರೈಸ್ಗಂತ ಕರ್ಕೊಂಡು ಹೋಗ್ಬಿಟ್ಟು ಗಾಯ್ಸ್, ಇವ್ರು ಕರ್ಕೊಂಡು ಹೋಗಿದ್ದು ವ್ಯವಹಾರ ನೋಡಿಬಿಟ್ರೆ ಹಿಂಗೆ ತಿನ್ನಿಸ್ಬಿಡ್ತಾರೇನಪ್ಪ ಅನ್ನಂಗೆ ಲೆಕ್ಕ ಕರ್ಕೊಂಡು ಹೋದ್ರು ಗಾಯ್ಸ್. ಇನ್ನೂ ನೈಟ್ ಇನ್ನೂ ಲೇಟ್ ಮಾಡಿಬಿಡೋರೇನೋ ನೋಡ್ರಿ. ಅವರಿಬ್ಬರೇ ತಿಂತಾರೆ, ಕರೆದು ಕೂಡ ಕರೆದಿಲ್ಲ ಗಾಯ್ಸ್. ಎಷ್ಟು ಹೊಟ್ಟೆ ಉರಿಬಾರ್ದು ಹೇಳ್ರಿ. ಜೊತೆಗೆ ಹೋದ್ಮೇಲೆ ಎಲ್ಲರ ಜೊತೆ ತಿಂದ್ರೇ ಅದಲ್ಲಿ ಚೆಂದ ಅಲ್ವಾ. ಇವ್ನು ನವೀನ ಇದ್ದಾನಲ್ಲ ಗಾಯ್ಸ್, ನಮ್ಮ ಒಗ್ಗರಣೆ, ನಮ್ಮ ನೋಡ್ರಿ ಹೆಂಗೆ ನೋಡ್ತಾನೆ ನೋಡ್ರಿ ಗಾಯ್ಸ್, ಹೆಂಗಿದೆ ನೋಡ್ರಿ. ಒಂದು ತುತ್ತು ತಿನ್ನೋಣ ಬಂದಿದೆಯಾ ಇದೇ ಗಾಯ್ಸ್ ಹೋಟ್ಲ್ ಹೆಸರು. ನೋಡ್ರಿ, ಯಾವಾಗಾದ್ರೂ ಫ್ರೀ ಇದ್ದಾಗ ಒಂದು ಟೈಮು ವಾಚ್ ಮಾಡಿ. ಓಕೆ, నేను ఆ దేవుడు కూడా అర్థం చేసుకోలేదు. ಮತ್ತೆ ಗಾಯ್ಸ್, ಮತ್ತೆ ಅಲ್ಲಿ ತಿಂದ್ಬಿಟ್ಟು ಮುಂದಕ್ಕೆ ಹೋದ್ವಿ. ಪೊಲೀಸರು ಬಂದರು, ಹಂಗೆ ಮುಂದಕ್ಕೆ ಹೋದ್ವಿ. ಅಲ್ಲಿ ನೈಟು ಲೇಟ್ ಆಗಿತ್ತಲ್ಲ ಗಾಯ್ಸ್, ಆಗಲೇ ತುಂಬ ಲೇಟ್ ಆಗಿತ್ತು. ಬಟ್ ಹಂಗೆ ಮುಂದಕ್ಕೆ ಹೋದ್ವಿ. ಹಂಗೆ ಮುಂದೆ ಹೋದ್ವಿ ಗಾಯ್ಸ್. ಅಲ್ಲಿ ಇನ್ನು ಕೇಳಲೇಬೇಡ್ರಿ, ನಮ್ಮ ನವೀನ್ದಂತೂ ಫುಲ್ಲು ಕಾಮಿಡಿ ಗಾಯ್ಸ್. ನವೀನಿಂದು ನಮ್ಮ ಹುಡುಗಂದಂತೂ ಫುಲ್ಲು ಕಾಮಿಡಿ ಗಾಯ್ಸ್. ನೋಡ್ರಿ ನೈಟ್ ಟೈಮ್ ಹೆಂಗಿರುತ್ತೆ ಬೆಂಗಳೂರು ರೋಡಲ್ಲಿ. ನೋಡ್ರಿ ಏನೇನು ಇರಲ್ಲ ಗಾಯ್ಸ್. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಹಂಗೆ ಮುಂದೆ ಹೋದ್ವಿ ಗಾಯ್ಸ್. ಅಲ್ಲೂ ಹೋದ್ವಿ. ಇನ್ನೂ ಒಳಗಡೆ ಹೋದ್ವಿ ಗಾಯ್ಸ್. ಹೂವಿನ ಮಾರ್ಕೆಟ್ ಬರುತ್ತೆ, ಅಲ್ಲಿ ಫುಲ್ ಫ್ರೂಟ್ಸ್ ಎಲ್ಲ ಇರುತ್ತೆ ಗಾಯ್ಸ್. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಓದ್ತಾನೆ ಗೊತ್ತಾಯ್ತು. ಆಗಲೇ ನನಗೆ ಅನುಮಾನ ಬಂತು ಗಾಯ್ಸ್, ಇವ್ರು ಕರ್ಕೊಂಡು ಹೋದರೆ ಏನು ಕೆಲಸಗಳಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಗಾಯ್ಸ್. ಹೇಳ್ತೀನಲ್ಲ, ಸುಮ್ಮನೆ ಅವ್ರಿಗೆ ಗೊತ್ತಿರುತ್ತೆ ಗಾಯ್ಸ್, ಸುಮ್ಮನೆ ಓಡಾಡಿಸೋದೆ. ನೈಟ್ ಔಟ್ ಅಂದರೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಗಾಯ್ಸ್. ಟೈಮ್ ಪಾಸ್ ಆಗಲ್ಲ ಅಂತ ಹೇಳ್ದಿರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಗಾಯ್ಸ್. ಇನ್ನು ನೈಟು ಸರಿಗೆ ಅಷ್ಟು ನೀಟಾಗಿ ಕ್ಲಾರಿಟಿಗೆ ಬಂದಿಲ್ಲ ಗಾಯ್ಸ್. ನೆಕ್ಸ್ಟ್ ಟೈಮ್ ಇನ್ನೂ ಕ್ಲಾರಿಟಿಯಾಗಿ ಮಾಡ್ತೀನಿ. ಅವ್ರನ್ನ ಕರ್ಕೊಂಡೇ ಹೋಗ್ತೀನಿ ಗಾಯ್ಸ್. ಅವ್ರು ಯಾರ್ಯಾರು ಹೋಗಿದ್ರು ಅವ್ರನ್ನೆಲ್ಲ ಇನ್ನೊಂದು ಟೈಮ್ ಕರ್ಕೊಂಡು ಹೋಗ್ತೀನಿ ಗಾಯ್ಸ್. ಈ ಚರ್ಚ್ ನೋಡ್ರಿ ಗಾಯ್ಸ್, ರೈಟ್ ಸೈಡೇ ತೋರಿಸ್ದಲ್ಲ ಚರ್ಚ್. ಅದು ಒಳ್ಳೆ ಆವಾಗಲಿಂದ ಭಾಳ ಹಿಂದಿಲಿಂದನೇ ಐತೆ ಗಾಯ್ಸ್ ಅದೆಲ್ಲ. ಇದು ನಮ್ಮ ಬೆಂಗಳೂರಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಗಾಯ್ಸ್, ಬಳ್ಳಾರಿ ಟು ಬೆಂಗಳೂರು. ಇಲ್ಲೇ ನಾವು ಯಾವಾಗಲೂ ಬಸ್ ಹೋಗೋದು. ಇದೆಲ್ಲ ನಮ್ಮ ಬೆಂಗಳೂರಿಗೆ ಹೋಗೋ ಬಸ್. ಇದು ಬುಡಾ ಕಾಂಪ್ಲೆಕ್ಸ್ ಗಾಯ್ಸ್, ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಬಳ್ಳಾರಿಗಿರೋರಿಗೆ ಇದು ಗೊತ್ತಿರುತ್ತೆ, ಬುಡಾ ಕಾಂಪ್ಲೆಕ್ಸ್ ಇದು. ಮತ್ತು ಅಲ್ಲೊಂದು ಇದೆ ಗಾಯ್ಸ್, ಟಿಫನ್ ಸೆಂಟ್ರ್. ಅಲ್ಲಿ ಸಖತ್ತಾಗಿರುತ್ತೆ. ನಾನು ಭಾಳ ಸಲ ಟ್ರೈ ಮಾಡಿದ್ದೀನಿ ಕೂಡ, ಅಲ್ಲಿ ಚೆನ್ನಾಗಿರುತ್ತೆ ಗಾಯ್ಸ್. ನಾನು ತಿಂದಿದ್ದೀನಿ. ಆದರೆ ಏನು ಮಾಡ್ತೀರಾ, ನಾವು ಹೋಗೋ ಟೈಮಲ್ಲಿ ಬರೀ ಪೊಡ್ಡು ಅಂದುಬಿಟ್ರೆ ಬೇರೆ ಏನೂ ಇಲ್ಲ ಆಪ್ಷನ್ ನಮಗೆ ತಿನ್ನೋಕ್ಕೆ. ಇನ್ನು ಆ ಪೊಡ್ಡು ಅಷ್ಟು ಜನ ಕಾಯ್ತವ್ರೆ, ಇನ್ನು ಎಲ್ಲಿ ತಿಂತೀರ ಅಂತೇಳಿ ಮತ್ತೆ ಮುಂದೆ ಹೋಗು ಹಂಗೆ ಮತ್ತೆ ಕರ್ಕೊಂಡು ಹೋಗ್ತಾ ಇರೋದೆ ಮುಂದೆ. ನಮ್ಮ ನವೀನ ಇದನ್ನು ಗಾಯ್ಸ್, ಹೇಳ್ತೀನಲ್ಲ, ನಮ್ಮ ಒಗ್ಗರಣೆ ಇದಾನಲ್ಲ, ನೈಟ್ ಔಟಿಗೆ ಆದರೆ ನಮ್ಮ ಒಗ್ಗರಣೆನ ಇನ್ನೊಬ್ಬನ ಇದ್ದಾನೆ ಸರ್ ಗಾಯ್ಸ್. ಅವನು ನವೀನ, ಇಬ್ಬರು ನವೀನೇ ಗಾಯ್ಸ್. ಅವ್ನು ಕಿವಿ ಒಬ್ಬನು, ಒಗ್ಗರಣೆ ಒಬ್ಬನು. ಇವರಿಬ್ಬರು ಕರ್ಕೊಂಡು ಹೋಗ್ಬಿಟ್ರೆ ಗಾಯ್ಸ್, ಇಡೀ ಬಳ್ಳಾರಿನೇ ಸುತ್ತಾಕೊಂಬಂದ್ಬಿಡ್ತಾರೆ ನೋಡ್ರಿ. ಒಂದು ರೌಂಡ್ ನೈಟಲ್ಲಿ ಇದ್ದೇನೆ ಮಾಡಲ್ಲ ಗಾಯ್ಸ್. ಅಲ್ಟಿಮೇಟ್ ಇವ್ರು ಕರ್ಕೊಂಡು ಹೋದ್ರೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಓಪಿಗೆ ಇರ್ಬೇಕು ಮನುಷ್ಯಗೆ ಓಡಾಡೋಕ್ಕೆ. ಮತ್ತು ಇಲ್ಲಿ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿದ್ವಿ ಗಾಯ್ಸ್. ಅಲ್ಲೊಂದು ಸ್ವಲ್ಪ
ನೋಡ್ಕೊಂಡು. ಇದು ಗೊತ್ತಲ್ಲ ಗಾಯ್ಸ್, ರಂಗಮಂದಿರ ಇದು ಹೋಗೋದು ಜೋಳದ ರಾಶಿ, ಅಲ್ಲಿ ಅದು ಅಂತಾರೆ ಗಾಯ್ಸ್. ಮತ್ತು ಇಲ್ಲಿ ನಮ್ಮ ಪುನೀತ್ ಸಾರ್ ಹೆಸರಿತ್ತು ಗಾಯ್ಸ್, ಅಪ್ಪು ಹೋಟೆಲ್ ಅಂತ. ಇಲ್ಲಿಗೆ ಬಂದ್ವಿ, ಇಲ್ಲಿ ಇಡ್ಲಿ ತೊಗೊಂಡ್ವಿ ಗಾಯ್ಸ್. ಒಳ್ಳೆ ಇಡ್ಲಿ ಚಟ್ನಿ. ಓಕೆ, ಇಲ್ಲಿ ಕೂಡ ಗಾಯ್ಸ್ ಯಾರು ತಿಂತಿದ್ರೆ ನೀವೇ ನೋಡ್ರಿ. ಈಗ ಅಲ್ಲಿ ఏడ జరిగేదంటే ఒకటే రూల్ మీద జరుగుతుంది. అదే రూల్ తెలిసిన పుష్పగడి రూల్ ಕೇಳಿಸ್ಕೊಂಬಂದ್ರೆ ಗಾಯ್ಸ್ ಹೆಂಗಿದೆ ನೋಡ್ರಿ ಇವರಿಬ್ಬರದು. ಇವ್ನು ನೋಡ್ರಿ ಗಾಯ್ಸ್, ಈಗ ಇವನು ಬರ್ತಾಯಿದೆ ನೋಡ್ರಿ, ಅವ್ರ ಅಣ್ಣವ್ರಿಗೆ ಅಣ್ಣ. ಇವು ನಮ್ಮ ಟ್ಯಾಟ್ರಿ ಹೆಂಗವನೇ ನೋಡ್ರಿ. ಇವ್ರನ್ನೆಲ್ಲ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಗಾಯ್ಸ್. ಯಾರಿಗೆ ಸಿಗುತ್ತೆ ಹೇಳ್ರಿ, ಒಬ್ಬನ ಇಬ್ಬನ 4-5 ಜನ ಅಣ್ಣ. తాలిగట్టుడు కలిసి ఉండడం కోసమే అయితే మధ్యలో ఇడిచిపెట్టిపోయిన దారి కాదురా, చిన్నప్పటికి వచ్చి నాతోనే ఉన్న ఈడి కట్టాలరా. ಗಾಯ್ಸ್ ಒಂದು ಮಾತ್ರ ಹೇಳ್ತೇನೆ, ಇಂಥ ಹುಡುಗರು ನನ್ನ ಲೈಫಲ್ಲಿ ಎಲ್ಲೂ ನೋಡಿಲ್ಲ ಗಾಯ್ಸ್. ದೇವರನಿಗೆ ಭಾಳ ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳೋಕ್ಕೆ. ಕೆಲವೊಂದು ಮಾತುಗಳಿಲ್ಲ ಗಾಯ್ಸ್, ಇದ್ದಿದ್ದು ಹೇಳ್ತೀನಿ. ತುಂಬ ಒಳ್ಳೆಯರು, ಅಷ್ಟೇ ಕಾಮಿಡಿ ಮಾಡ್ತಾರೆ, ಅಷ್ಟೇ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯ ಮಾತ್ರ. ಹುಡುಗರು ಮಾತ್ರ ಎಂಥ ಟೈಮಲ್ಲಿ ಹಂಗೆ ಕರೀರಿ ಗಾಯ್ಸ್ ಬರ್ತಾರೆ. ಫ್ರೆಂಡ್ಶಿಪ್ಪು ಈ ಥರ ಮಾಡಿದ್ರೆ ಈ ಥರ ಮಾಡ್ಬೇಕು, ಇಂಥ ಹುಡುಗರ ಜೊತೆಗೆ ಇರ್ಬೇಕು ನೋಡ್ರಿ. ಎಂಥ ಪರಿಸ್ಥಿತಿನಾಗ ಬರಲಿ ನೋಡ್ರಿ. ನೈಟು ನೀವು ಸುಳ್ಳಿದ್ರೆ ನಂಬ್ತೀನಿ, ನಿಜ ಹೇಳಿದ್ರೆ ನಂಬ್ತೀರಿ ಗಾಯ್ಸ್, 11 ಗಂಟೆ ಆಗಿದೆ ಟೈಮು. ನಾವು ಹೋಗಿದ್ದೆ ಮಲಗಿದ್ದೆ ಒಂದು ಇದು ಅನ್ಕೊಂಬಿಡ್ರಿ. ಫುಲ್ಲು ನೈಟ್ ಔಟ್, ಹುಡುಗರಿಗೆಲ್ಲ ಫುಲ್ಲು ನಿದ್ದೆ. ನಮ್ಮ ಕಿವಿ ಮಾತ್ರ ಇಲ್ಲವರೆಗೆ ಎದ್ದು ಕುಂತಿರೋದು ಅವನ ಹಂಗೆ ತೂಡ್ಸ್ಕೊಂತ ಇದ್ದಾನೆ ಗಾಯ್ಸ್. ಅವ್ನ ಕಣ್ಣು ನೋಡ್ರಿ ಹೆಂಗಿದಾವೆ, ಒಳ್ಳೆ ಕುಡುಕ ಇದ್ದಂಗೆ ಇದೆ ನೋಡ್ರಿ, ಹೆಂಗಿದೆ ನೋಡ್ರಿ. ಅವ್ನ ಪರಿಸ್ಥಿತಿ ತೊಳ್ಕೊಂಡ್ರೆ ಹೋಗ್ದು. ನಮ್ಮ ಟ್ಯಾಟ್ರಿ ನೋಡ್ರಿ, ಅವ್ನಿಗೆ ಯಾರ್ದು ಬೇಕಾಗಿಲ್ಲ ಗಾಯ್ಸ್. ನಮ್ಮ ಟ್ಯಾಟ್ರಿಗೆ ತಿಂದಿದ್ದೇ ಒಂದು ಲೆಕ್ಕ, ಎಂಜಾಯ್ ಮಾಡೋದು ಏನು ಗೊತ್ತೇ ಇಲ್ಲ ಗಾಯ್ಸ್. ಹೇಳ್ತೀನಲ್ಲ, ಒಳ್ಳೆ ಸಖತ್ತಾಗಿ ನಾವು ಸೇರ್ಕೊಂಡಿವಿ ಅಂದರೆ ಒಂದು ಬ್ಯಾಚ್ ಅನ್ಕೊಂಬಿಟ್ರಿ. ಈ ಹಾಡಿಗೆ ಅರ್ಥ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತೀನಿ ನೋಡ್ರಿ ಗಾಯ್ಸ್. ಈ ಸಾಂಗು ಅಲ್ಟಿಮೇಟ್ ಬಂದಿದೆ ನೋಡ್ರಿ. ಇವ್ನು ನಮ್ಮ ತಮ್ಮ ನೋಡ್ರಿ, ಹಾ ವೀಡಿಯೋದಲ್ಲಿ ನಾಚ್ಕೊಳ್ತಾರೆ ನೋಡ್ರಿ ಗಾಯ್ಸ್. ಇವ್ರು ನೋಡ್ರಿ ಯಾವ ಥರ ಸ್ಮೈಲ್ ಕೊಡ್ತಾರೆ, ಅವ್ನು ನಾಚ್ಕೊಂತವನೇ ನಮ್ಮ ತಮ್ಮ ನೋಡ್ರಿ. ಇವ್ರು ಯಾವ ಥರ ಸ್ಮೈಲ್ ಕೊಡ್ತಾರೆ ನೋಡ್ರಿ ಗಾಯ್ಸ್. ಸಿಕ್ಕಾಪಟ್ಟೆ ಬಿಡ್ರಿ, ತಿನ್ನೋದಾಯ್ತು. ನನ್ನ ಹೆಂಡತಿ ಮಕ್ಕಳಿಗಿನ್ನ ನೀನು ಮುಖ್ಯ ಕಣೋ, ನನಗೆ ನನ್ನ ಪ್ರಾಣ ಕಣೋ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ ಗೆಳೆಯ. ಗಾಯ್ಸ್ ಮತ್ತೆ ಹಂಗೆ ಇನ್ನೊಂದು ಹೋಟ್ಲಿಗೆ ಹೋದ್ವಿ. ಅಲ್ಲಿ ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬರೀ ಇಡ್ಲಿ ತಿನ್ನೋಕ್ಕಾಗಿಲ್ಲ ಗಾಯ್ಸ್. ನಮ್ಮ ನವೀನ ನಮ್ಮ ಒಗ್ಗರಣೆ ಏನೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಇಲ್ಲಿಗೆ ಬಂದುಬಿಟ್ಟು ಒಳಗಡೆ ಹೋದ್ವಿ ಗಾಯ್ಸ್. ಈ ಹೋಟ್ಲಲ್ಲಿ ಒಂದು ಗೀ ರೈಸು ಕೊಟ್ಟರು ಗಾಯ್ಸ್. ಬಾಬಾ ನನ್ನ ಲೈಫಲ್ಲಿ ನೋಡ್ರಿ ನರಭಕ್ಷಕರು ನೋಡ್ರಿ ಗಾಯ್ಸ್ ಹೆಂಗೆ ಕುಂತವೆ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಗಿಸುತ್ತೀನಿ ಗೆಳೆಯ. ಚುಚುಕು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ, ಬೇಡಲೇ ಬಾರ್ದಯ್ಯ ಮರವನೇ ಮರಿ ಹಾಕ್ಲಯ್ಯ. ಒಬ್ಬನೇ ಪುಣ್ಯವ ಕೊಯ್ದರೆ ಹೆಂಗಯ್ಯ, ನಾನುವೇ ಮನ್ಸನ್ನು ಹೊಸಿ ನಂಗೂ ಖುಷಿ ಉಳ್ಸಯ್ಯ. ಗಾಯ್ಸ್ ನಮ್ಮ ಹುಡುಗರಿಗೆ ಆಗಲೇ ಓಪಿಗೆ ಸತ್ತೋಗ್ಬಿಟ್ಟಿದೆ ಗಾಯ್ಸ್. ಪೇಷನ್ಸ್ ಇಲ್ಲ ಗಾಯ್ಸ್. ಆಗಲೇ ಮಕ್ಕಂಬಿಟ್ಟ ಅವಲ್ಲೇ ಹುಡುಗರು ನೋಡ್ರಿ, ಎಲ್ಲ ಮಕ್ಕಂಬಿಟ್ಟ ಅವಲ್ಲ. ಅವ್ನು ನೋಡ್ರಿ, ಇವರಿಬ್ಬರು ನೋಡ್ರಿ ಗಾಯ್ಸ್. ಇವ್ರನ್ನ ಕರ್ಕೊಂಡು ಬಂದರೆ ಇವ್ರನ್ನೇನ ನೋಡ್ರಿ ಗಾಯ್ಸ್. ಬಂದಿದ್ದ ಜಾಗದಾಗೆಲ್ಲ ಉಂಡು ಮಕ್ಕಂಡಾರಲ್ಲ ಗಾಯ್ಸ್. 2 ಪ್ಲೇಟ್ ಇಬ್ಬರು ಇಡ್ಲಿ ತಿಂದ್ರೆ ನೋಡಿದ್ರೆ ಅಲ್ಲೇ ಫಸ್ಟಲ್ಲೇ ತಿಂದುಬಿಟ್ಟು ನೋಡ್ರಿ ಗಾಯ್ಸ್ ಹೆಂಗೆ ಮಲಗಿಡಿದಾರೆ ನೋಡ್ರಿ ಇವ್ರು. ಯಾರನಿಗೆ ಕೇಳ್ತಾರ ನೋಡ್ರಿ ಇವ್ರನ್ನ. ಇಷ್ಟು ಸೊಗಸಾಗಿ ಇಷ್ಟು ಗಲಾಟೆಗ ನಿದ್ದೆ ಬರುತ್ತಂದ್ರೆ ಇವರೆಲ್ಲ ಅದೃಷ್ಟ ಮಾಡಿದಾರಲ್ಲ ಗಾಯ್ಸ್. ನೋಡ್ರಿ, ನಾವು ಇವ್ರನ್ನ ಹಾಕ್ಕೊಂಡು ರುಬ್ತಾ ಇದ್ವಿ ಗಾಯ್ಸ್. నన్ను ఎక్కడో చూసానన్నావుగా, గుర్తుపట్టలేదా రాజా? ಇದು ಇಲ್ಲಿದ್ದು ಗೀ ರೈಸ್ ಗಾಯ್ಸ್. ಗೋಡಂಬಿ ದ್ರಾಕ್ಷಿ ಅತಿ ಹೆಚ್ಚಾಗಿತ್ತು, ಸ್ವೀಟಾಗಿತ್ತು ಗಾಯ್ಸ್. ಇನ್ನು ಇವು ಎಳ್ಳುಗಳು ಮಕ್ಕಂಡವೆ ಎದ್ವಲ್ವು, ಇವಾಗ ಎಬ್ಸಿದ್ವಿ ನೋಡ್ರಿ ಗಾಯ್ಸ್. ಹೆಂಗೆ ನೋಡೋದು ನೋಡ್ರಿ ಮಕ್ಕಳು ನೋಡ್ರಿ. ಇವಾಗ ನೋಡ್ರಿ ಬೇಸ್ ಮಕ್ಕಂಬಿಟ್ಟವೆ ಗಾಯ್ಸ್. ಇವಕ್ಕೇನು ಗೊತ್ತಿಲ್ಲ ಗಾಯ್ಸ್. ಹೇಳ್ತೀನಿ ನೋಡ್ರಿ, ಎದ್ದು ಕೂಡಲೇ ತಡ ಇಲ್ಲ, ನೀರು ಕೂಡ ಇಲ್ಲ, ಏನಿಲ್ಲ, ತಡ ಇಲ್ದಂಗೆ ತಿಂತಾರೆ ನೋಡ್ರಿ ಗಾಯ್ಸ್.
ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಗಾಯ್ಸ್. ಪ್ರತಿಯೊಬ್ಬರು ಲೈಕ್ ಮಾಡಿ ಪ್ಲೀಸ್. ಜೈ ಕರ್ನಾಟಕ ಮಾತು.